ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಅದಾಗಲಿ. ಈಗ ನೋಡಿ, ಈಗ ಪ್ರಮುಖವಾಗಿ ಈಗ ನಾವು ಇದನ್ನು ಮಾತಾಡಿದರೆ ಏನಾಗ್ತದೆ, ಈ ಸಂದರ್ಭದಲ್ಲಿ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅದು ನಂತಕ್ಕೆ ಬರೋಣ. ಈ ಸಂದರ್ಭದಲ್ಲಿ ಮುಗ್ಧ ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಅದು ಪ್ರಮುಖವಾಗಿದ್ದನ್ನು ಈ ಭದ್ರತಾ ವೈಫಲ್ಯ ಏನಿದೆ ಅದರ ನಂತರ ಇದು ಯಾರು ಮಾಡಿದ್ದಾರೆ, ಅದು ಉಗ್ರರ ಕೃತ್ಯನೋ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಾನು ಓದಿದ್ದೆ, ಕೆಮಿಕಲ್ ಇದನ್ನು ಅಂತೇಳಿ ತನಿಖೆ ಮಾಡ್ತಾಯಿದ್ದಾರೆ ಅಂಥೇಳಿ. ಉಗ್ರರ ಕೃತ್ಯ ಆಗಿರಲಿಕ್ಕೆ ಸಾಧ್ಯ ಇದೆ. ಅದಾಗಿದ್ದರೆ ನಿಶ್ಚಿತವಾಗಿಯೂ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು. ಹಿಂದೆ ಆದ ಇದರಿಂದ ಇನ್ನೂ ಕೂಡ ಕೇಂದ್ರ ಸರ್ಕಾರ ಪಾಠ ಕಲ್ತಿಲ್ಲ ಅಂತ ಅನ್ನೋಕ್ಕಾಗುತ್ತೆ. ಹಿಂದೆ RDX ನಮ್ಮಲ್ಲಿ ಬಂತಲ್ಲ, ಕೇಂದ್ರ ಭಾಗದಲ್ಲಿ ಆಗಿರ್ತಕ್ಕಂಥ ಅದು ರೆಡ್ ಫೋರ್ಟ್ನಲ್ಲಿ ಅದು ವಿಷಯದಲ್ಲಿ ಇಂಥದ್ದು ಆದಾಗ ಸುರಕ್ಷತೆ ಇದೆಲ್ಲ ಪ್ರಶ್ನೆ ಬರ್ತದೆ. ಅದರಲ್ಲಿ ಈಗ ಪ್ರಮುಖವಾಗಿರುವಂಥದ್ದು ಮುಗ್ಧ ಜನರು ಪ್ರಾಣ ಕಳ್ಕೊಂಡಿದ್ದಾರೆ, ಭಯಭೀತರಾಗಿದ್ದಾರೆ. ಇವತ್ತೊಂದು ದಿವಸ ಅಲ್ಲೆಲ್ಲನೂ ಕೂಡ ಜನ ಇದು ಆಗಿದೆ. ಆ ಮೃತರ ಕುಟುಂಬಗಳಿಗೆ ಅವರಿಗೆ ನಾವು ಸಾಂತ್ವನ ಹೇಳುವಂಥದ್ದು, ಗಾಯಾಳುಗಳಿಗೆ ಇವತ್ತೊಂದು ದಿವಸ ನಾವು ಟ್ರೀಟ್ ಮಾಡಿ ಇದು ಪ್ರಾಮುಖ್ಯತೆ ವಹಿಸ್ತದೆ. ಇದು ಪ್ರಮುಖ ಈ ಸಂದರ್ಭದಲ್ಲಿ. ಹಿಂದೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಾಗ ನಿಮ್ಮ ಸರ್ಕಾರವನ್ನು ಹೊಣೆ ಮಾಡಿತ್ತು, ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ನಾವೀಗ ಅದನ್ನು ನಾವು ಒತ್ತಾಯ ಮಾಡಿದರೆ ಈಗ ಪ್ರಮುಖವಾಗಿ ಗಾಯಾಳುಗಳೇನಿದ್ದಾರೆ, ಆ ಕುಟುಂಬದವ್ರು ಏನು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ಇದು ಮಾಡುವಂಥದ್ದು, ಮತ್ತು ಈ ಕೃತ್ಯ ಯಾರಿಂದ ಆಗಿದೆ, ಅದು ಎಷ್ಟೇ ದೊಡ್ಡವ್ರು ಇರಲಿ, ಯಾವುದೇ ದೇಶದಲ್ಲಿ ಉತ್ತರದಲ್ಲಿ ಲಿಂಕ್ ಇರಲಿ, ಅದೆಲ್ಲ ಚೈನವನ್ನು ಎಸ್ಟಾಬ್ಲಿಷ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದು ಪ್ರಮುಖ. ಇದು ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.